ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಕುವೆಂಪು ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಟಿ ನರಸೀಪುರದಲ್ಲಿ ವಿಶ್ವ ಮಾನವ ದಿನಾಚರಣೆ ಆಚರಿಸಲಾಯಿತು. ತಾಲೂಕು ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಕುವೆಂಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಶ್ರೇಯ ಕುವೆಂಪು ಅವರಿಗೆ ಸಲ್ಲುತ್ತದೆ. ತಮ್ಮ ಕವಿತೆ, ಕತೆ, ನಾಟಕಗಳಲ್ಲಿ ಮಲೆನಾಡ ಸೌಂದರ್ಯವನ್ನು ಜಗತ್ತಿಗೆ ಸಾರಿದ್ದಾರೆ ಅಂತ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ವಿಶ್ವ ಮಾನವ ದಿನವಾಗಿ ಆಚರಣೆ ಮಾಡುವಂತಹ ಒಂದು ಆದೇಶವನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಕಚೇರಿಯಲ್ಲಿ ಕೂಡ ಸರಳವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ರಾಷ್ಟ್ರಕವಿ ಕುವೆಂಪುರವರು ಎಲ್ರಿಗೂ ತಿಳಿದಿರುವಂತೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಮೂಲ್ಯವಾದದ್ದು. ಅವರ ಕೊಡುಗೆಯಿಂದಾಗಿ ಕನ್ನಡ ಭಾಷೆ ಇವತ್ತು ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳುವ ಮಟ್ಟಿಗೆ ದಾಪುಗಾಲನ್ನು ಹಾಕಿದೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಕುವೆಂಪು ಅವರಾಗಿದ್ದಾರೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಸಂದಿವೆ. ಅವರು ತಮ್ಮ ಎಲ್ಲ ಕೃತಿಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಪರಿಸರದ ಆ ಒಂದು ವಾತಾವರಣವನ್ನ, ಆ ನೈಜತೆಯನ್ನ ಅವರು ನಮ್ಮೆಲ್ಲರೂ ಕಟ್ಟಿಕೊಟ್ಟಿದ್ದಾರೆ. ಹಾಗೆ ಅವರ ಕೃತಿಗಳಲ್ಲಿ ವಿಶ್ವ ಮಾನವತ್ವವನ್ನ ಕೂಡ ಎತ್ತಿ ಹಿಡಿದಿದ್ದಾರೆ. ಸೊ ವಿಶ್ವ ಮಾನವತ್ವ ಅಂದ್ರೆ ಯಾವುದೇ ಒಂದು ಮಗು ಹುಟ್ಟುವಾಗ ಯಾವುದೇ ಕಟ್ಟುಪಾಡುಗಳಿಂದ ಬಂಧಿತ ಆಗಿರೋದಿಲ್ಲ. ಹುಟ್ಟಿದ ನಂತರನೇ ಕೂಡ ಆ ನಂತರ ಅದು ಅನೇಕ ಜಾತಿ, ಮತ, ಅನೇಕ ಧರ್ಮಗಳಿಂದ ಅದು ಬಂಧನಕ್ಕೆ ಒಳಗಾಗ್ತದೆ. ಆದರೆ ಮಗು ಹುಟ್ಟುವಾಗ ಯಾವ ರೀತಿ ಸಾರ್ವತ್ರಿಕವಾಗಿರ್ತದೋ ಅದೇ ತರ ಮಾನವರು ಕೂಡ ಎಲ್ಲ ಸರ್ವರಲ್ಲೂ, ಸರ್ವ ಜನಾಂಗದಲ್ಲೂ ಕೂಡ ಅವರು ಸರ್ವರಂತ ಆಗಬೇಕು ಅಂತಕ್ಕಂಥದ್ದು ಕುವೆಂಪುರವರ ವಿಶ್ವಮಾನವತ್ವದ ಸಂದೇಶ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಯಾವುದೋ ಒಂದು ಸಂದಿಗ್ಧವಾದಂತಹ ಸೀಮಿತ ಇದಕ್ಕೆ ಬಂಧನ ಒಳಗಾಗದೆ ನಾವೆಲ್ಲರೂ ಸಾರ್ವತ್ರಿಕವಾಗಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಯಾವುದೇ ಕಾರ್ಯವನ್ನ ಸರ್ವರ ಹಿತಕ್ಕಾಗಿ, ಸರ್ವೋದಯದ ಅಭಿವೃದ್ಧಿಗಾಗಿ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಕುವೆಂಪುರವರ ಕೃತಿಗಳಿಂದ ನಮಗೆ ತಿಳಿದು ಬರ್ತಕ್ಕಂಥ ಒಂದು ಸಂದೇಶ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಶುಭವನ್ನು ಬಯಸ್ತಾ ಅವರು ನಮಗೆ ಹಲವಾರು ಅವರ ಕೃತಿಗಳಲ್ಲಿ ಕಾನೂನು ಸುಬ್ಬಮ್ಮ ಹೆಗ್ಗಡತಿ ಆಗ್ಬೋದು, ಮಲೆಗಳಲ್ಲಿ ಮದುಮಗಳು, ಶ್ರೀರಾಮಾಯಣ ದರ್ಶನಂ, ಹಲವಾರು ಅವರು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ತಗೊಂಡಿದ್ದಾರೆ, ಜ್ಞಾನಪೀಠ ಪ್ರಶಸ್ತಿ ತಗೊಂಡಿದ್ದಾರೆ. ಅವರು ಒಂದು ಏನು ತಮ್ಮ ವಿದ್ಯಾಭ್ಯಾಸದ ಒಂದು ಹಂತದಲ್ಲಿ ಇಂಗ್ಲಿಷ್ ಕವಿಗಳ ಒಂದು ಅವರ ಒಂದು ಸಂಪರ್ಕದಿಂದಾಗಿ ಅವರು ಮೊದಲನೇದಾಗಿ ಅವರು ಇಂಗ್ಲಿಷ್ನಲ್ಲಿ ಸಾಹಿತ್ಯವನ್ನು ರಚನೆ ಮಾಡಕ್ಕೆ ಇಂಗ್ಲಿಷ್ ಸಾಹಿತ್ಯಗಳು ಅವರಿಗೆ ನೀವು ಕನ್ನಡದ ನಿಮ್ಮ ಸ್ವಂತ ಭಾಷೆಯಲ್ಲಿ ನೀವು ಒಂದು ಸಾಹಿತ್ಯವನ್ನು ರಚನೆ ಮಾಡಿ ನೀವು ನಿಜವಾಗ್ಲೂ ಅವರು ಒಳ್ಳೆ ಯಶಸ್ವಿ ಆಗ್ತೀನಿ ಅಂತ ಒಂದು ಅವರಿಗೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಅವರು ಒಂದು ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಅತ್ಯಂತ ಉನ್ನತವಾದ ಒಂದು ಕವಿಯಾಗಿ ಅವರು ಹೊರಹೊಮ್ಮಿ ಇಡೀ ರಾಷ್ಟ್ರಕ್ಕೆ ಅವರು ಅತ್ಯುನ್ನತವಾದ ಒಂದು ಸಾಹಿತ್ಯವನ್ನು ಅವರು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ವಿಶ್ವ ಮಾನವತ್ವವನ್ನು ಸಾರಿದ್ದಾರೆ. ಏನು ಇವತ್ತಿನ ಕಾಲದಲ್ಲಿ ನಾವು ಹೆಚ್ಚೆಚ್ಚು ಶಿಕ್ಷಣವನ್ನು ಪಡೆದಂಗೆ ನಾವು ಜಾತಿ ಮತ್ತು ಧರ್ಮಗಳ ಒಂದು ಸಂದಿಗ್ಧತೆ ಸಂಕೋಲದಲ್ಲಿ ಸಿಗುತ್ತೇವೆ. ಅದನ್ನು ಮೀರಿ ವಿಶ್ವ ಮಾನವ ಒಂದು ಸಂದೇಶವನ್ನ ಅವರು ಜಗತ್ತಿಗೆ ಸಾರಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಅವರ ಒಂದು ವಿಶ್ವ ಮಾನವ ಸಂದೇಶ ಎಲ್ಲರಿಗೂ ತುಂಬಾ ಅತ್ಯಂತ ಒಂದು ಅವಶ್ಯಕವಾದ ಒಂದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ಅವರ ಒಂದು ಮಾದರಿಯನ್ನು ನಾವೆಲ್ಲರೂ ಅನುಸರಿಸಿ ವಿಶ್ವ ಮಾನವರಾಗೋದಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತಾ ನಾನು